ಮೂಡಾದಲ್ಲಿ ನಡೆದಿದೆ ಎನ್ನಲಾದ 50-50 ಅನುಪಾತದಲ್ಲಿ ಹಂಚಲಾಗಿರುವಂತಹ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಸಲಿಗೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರದ್ದು ಅಂತ ಹೇಳಲಾಗ್ತಾ ಇರುವ ಕೆಸರೆ ಗ್ರಾಮದ ಮೂಲ ಜಮೀನನ್ನೇ ನಕಲಿ ದಾಖಲೆ ಸೃಷ್ಟಿಸಿ ಖರೀದಿಸಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಕೇಳಿಬಂದಿದೆ. ನಿವೇಶನಗಳು ನಿರ್ಮಾಣ ಆದ ಮೇಲೆ ಸಿಎಂ ಪತ್ನಿ ಪಾರ್ವತಿ ಅವರ ಸಹೋದರ ಜಮೀನನ್ನ ಖರೀದಿ ಮಾಡಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಆರೋಪಿಸಿದ್ದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ನಮ್ಮ ಜಮೀನನ್ನ ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ಇದು ಸ್ವಂತಕ್ಕೆ ಲಾಭವನ್ನ ಮಾಡಿಕೊಳ್ಳಿಕ್ಕೆ ಮಾಡಿರುವಂತ ಬಹುದೊಡ್ಡ ಹಗರಣ ಇದು. ಪ್ಲಾನ್ ಮಾಡಿ ಬಿಜೆಪಿಯವರು ಜೆಡಿಎಸ್ ಅವರು ಸಿಎಂ ಹೆಸರಲ್ಲಿ ಇಶ್ಯೂ ತತ್ತವ್ರೆ. ಹಗರಣವೇ ನಡೀತಾ ಇದ್ದ ಮೇಲೆ ಯಾರೋ ಅಧಿಕಾರಿಗಳನ್ನ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ರೆ? ಇದು ಡಾಕ್ಯುಮೆಂಟ್ ಫ್ರಾಡು, ಅದೇ ಸಿಬಿಐ ಕೊಡಬೇಕು ಅಂತ ನಾವು ಹೇಳ್ತಾರೆ. ಮುಡಾದಿಂದ ಸಿಎಂ ಪತ್ನಿಗೆ ಸೈಟ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿಸಿದ್ರ ಸಿಎಂ ಪತ್ನಿ ಸಹೋದರ. 2003ರಲ್ಲಿ ನಿವೇಶನ ಹಂಚಿಕೆ, 2004ರಲ್ಲಿ ಭೂಮಿ ಖರೀದಿ. ಇದೇ ಜಾಗ ಮುಡಾ ಹಗರಣದ ಕೇಂದ್ರ ಬಿಂದುವಾಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ಸೇರಿದ್ದು ಎನ್ನಲಾದ ಇದೇ ಜಾಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಜಮೀನನ್ನ ವಶಪಡಿಸಿಕೊಂಡು ಮುಡಾದವರು ಸೈಟ್ ಮಾಡಿದ್ರು. ಹೀಗಾಗಿ ಪರಿಹಾರವಾಗಿ ವಿಜಯನಗರದಲ್ಲಿ ಸೈಟ್ ನೀಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಈಗ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೇರಿದ್ದ ಕೆಸರೆ ಗ್ರಾಮದ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಅವರ ಸಹೋದರ ಖರೀದಿಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಇದು ಡಾಕ್ಯುಮೆಂಟ್ ಫ್ರಾಡು, ಡಾಕ್ಯುಮೆಂಟ್ ಲೀಗಲ್ ಆಗಿಲ್ಲ, ಇದು ಇಲ್ಲಿಗಲ್ ಆಗಿ ಸೃಷ್ಟಿ ಮಾಡಿಸ್ಕೊಂಡಿರೋದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಮೂಲ ಜಮೀನು ಅಂದ್ರೆ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನು ಖರೀದಿ ಬಗ್ಗೆ ಗಂಗರಾಜ ಪ್ರಶ್ನೆ ಎತ್ತಿದ್ದಾರೆ. ಅದೇನು ಅನ್ನೋದನ್ನ ದಾಖಲೆ ಸಮೇತ ತೋರಿಸ್ತೀವಿ ನೋಡಿ. ಈ ದಾಖಲಾತಿಯಂತೆ ಕೆಸರೆ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನು 1992ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದೆ. 1997ರಲ್ಲಿ ಈ ಜಮೀನನ್ನ ಮುಡಾ ಸ್ವಾಧೀನಕ್ಕೆ ಪಡೆದುಕೊಂಡಿದೆ. ಇದಾದ ನಂತರ 1998ರಲ್ಲಿ ಸರ್ವೆ ನಂಬರ್ 464ರ ಭೂ ಸ್ವಾಧೀನ ವಾಪಸ್ ಪಡೆಯಲಾಗಿದೆ. ಇದಾದ ಬಳಿಕ 2003ರಲ್ಲಿ ಮೂಲ ಖಾತೆದಾರರ ಹೆಸರಿಗೆ ಜಮೀನು ಮಾಡಲಾಗಿದೆ. ಇದಾದ ಬಳಿಕ ಜಮೀನಲ್ಲೇ 2003ರಲ್ಲೇ ಮುಡಾ ನಿವೇಶನ ನಿರ್ಮಾಣ ಮಾಡಿ ಹಂಚಿಕೆಯನ್ನು ಮಾಡಿದೆ. ಹೀಗಿರುವಾಗ ನಿವೇಶನ ಹಂಚಿಕೆಯಾದ್ಮೇಲೆ 2004ರಲ್ಲಿ ಸಿಎಂ ಪತ್ನಿ ಪಾರ್ವತಿ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿರುವ ಬಗ್ಗೆ ದಾಖಲೆಯಲ್ಲೇ ಉಲ್ಲೇಖವಿದೆ. ಇಷ್ಟೇ ಅಲ್ಲ, 2005ರಲ್ಲಿ ಕೃಷಿ ಭೂಮಿಯಿಂದ ವಸತಿ ಉದ್ದೇಶಕ್ಕೆ ಭೂಮಿ ಪರಿವರ್ತನೆ ಮಾಡಲಾಗಿದೆ. ಹೀಗಾಗಿ ನಿವೇಶನವಾಗಿದ್ದ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸಿದ್ದು ಹೇಗೆ? ನಿವೇಶನವಾಗಿದ್ದ ಭೂಮಿಯನ್ನ ಕೃಷಿ ಭೂಮಿಯಿಂದ ವಸತಿ ಭೂಮಿಯಾಗಿ ಪರಿವರ್ತನೆ ಮಾಡಲು ಆದೇಶ ಮಾಡಿದ್ದು ಹೇಗೆ? ಸ್ಥಳವನ್ನೇ ನೋಡದೆ ಸಿದ್ದರಾಮಯ್ಯ ಪತ್ನಿ ದಾನ ಪಡೆದುಕೊಂಡ್ರ? 2010ರಲ್ಲಿ ದಾನ ಪಡೆದು 2014ರವರೆಗೂ ಪಾರ್ವತಿ ಸುಮ್ಮನಿದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಇವರು 98ರಲ್ಲಿ ಭೂಸ್ವಾಧೀನದ ಕೈ ಬಿಡಿಸ್ಬಿಟ್ಟು 98ರಲ್ಲಿ ಕೈ ಬಿಡಿಸ್ತಾರೆ. 2004ರಲ್ಲಿ ಇವರೇನು ಮಾಡ್ತಾರೆ, ಅದೇ ಜಾಗನ ಅವರ ಬಾಮೈದ ಖರೀದಿ 9,50,000 ಖರೀದಿ ಮಾಡ್ಕೊತಾರೆ. ಇದೇ ಮಲ್ಲಿಕಾರ್ಜುನ ಕನ್ವರ್ಷನ್ ಮಾಡಿಸ್ಕೊತಾರಲ್ಲ ಕನ್ವರ್ಷನ್ ಮಾಡಿಸ್ಕೊಳ್ಳೋದ್ರೊಳಗಾಗಿ 19 ನಿವೇಶನಗಳ ರಚನೆ ಮಾಡಿ ಮೂಡಾದಿಂದ ಹಂಚಿಕೆ ಮಾಡಿದ್ದಾರೆ ಸರ್. ಯಾರ್ಯಾರಿಗೆ ಹಂಚಿಕೆ ಮಾಡಿದ್ದಾರೆ? 2003ರಿಂದಲೂ ಹಂಚಿಕೆ ಮಾಡಿ 2007ರವರೆಗೂ ಹಂಚಿಕೆ ಮಾಡಿದ್ದಾರೆ ಸರ್. ಇಲ್ಲಿ ನೋಡಿ, ಅವ್ರ ತಾಯಿಗೆ ಹೆಂಡ್ತಿಗೆ ಇವ್ರಿಗೆ ಬರ್ಕೊಡ್ತಾರಲ್ಲ ಪಾರ್ವತಿಯವ್ರಿಗೂ ಸರ್, ಅವ್ರಿಗೂ ಸಹ ಬರ್ಕೊಡ್ಬೇಕಾದ್ರೆ ಖುಷ್ಕಿಂತಲೇ ಬರ್ಕೊಡ್ತಾರೆ ಸರ್. ಇಷ್ಟೆಲ್ಲ ಏನಂತ ದಾಖಲೆಗಳು, ಇವೆಲ್ಲ ಸುಳ್ಳು ದಾಖಲೆಗಳು ಸರ್. ಸೃಷ್ಟಿ ಮಾಡಿರೋದು, ಅಧಿಕಾರ ದುರುಪಯೋಗ ಮಾಡಿಕೊಂಡು ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಈ ಒಂದು ಇದರಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಉದ್ದೇಶದಿಂದಲೇ ಇದೆಲ್ಲನೂ ಈ ಒಂದು ಪ್ರಕರಣ ಹೊರಗಡೆ ಬಂದಿದೆ. ಮುಡಾ ಅಕ್ರಮ ಬಿಜೆಪಿಯವರಿಗೆ ಮೃಷ್ಟಾನ್ನ ಸಿಕ್ಕಂತಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ಶ್ರೀವತ್ಸ ತಮ್ಮದೇ ದಾಟಿಯಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಇದು ಸ್ವಂತಕ್ಕೆ ಲಾಭವನ್ನ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ಮೂಡಾದಿಂದ ಅವರ ಜಲದರ್ಶಿನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿ
ಅವ್ರನ್ನ ಕರೆಸ್ಕೊಂಡು ಮೂಡ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು. ಹಗರಣವೇ ನಡೀತಾ ಇದ್ದ ಮೇಲೆ ಯಾರೋ ಅಧಿಕಾರಿಗಳನ್ನ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ರೆ? ಒಂದ್ಸಲ ದೇವನೂರು ಬಡಾವಣೆ ನೋಡ್ಕೊಂಡು ಬನ್ನಿ. ಅದು ಇವತ್ತು 20 ಕೋಟಿ ಬೆಲೆ ಬಾಳುತ್ತಾ, ಇವ್ರು ಕೇಳ್ತಿರೋ ರೇಟು 20 ಕೋಟಿ ಹೋಗುತ್ತಾ ಅನ್ನುವಂಥದ್ದನ್ನು ಒಂದ್ಸಲ ದಯಮಾಡಿ ತಾವೇ ಪರಿಶೀಲನೆ ಮಾಡಿ. ಅದೇ ರೀತಿ ವಿಜಯನಗರ ನೋಡಿ, ಅದರ ದರಕ್ಕೂ ಈಗಿನ ದೇವನೂರು ಮಹದೇವಪುರ ಬಡಾವಣೆ ಕೆಸರೇದಕ್ಕೆ ದರಕ್ಕೂ ಎಷ್ಟು ಮಟ್ಟಿಗೆ ಅಜಗಜ ಅಂತರ ಇದೆ ಅಂತೇಳಿ. ಬಿಜೆಪಿ ನಾಯಕರ ಆರೋಪಗಳಿಗೆ ಸಚಿವ ಚೆಲುವರಾಯಸ್ವಾಮಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಕೂಡ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಕೊಡ್ತಾರೆ. ಇಲ್ಲೂ ಪ್ರಾವಿಷನ್ ಇದೆ, ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ, ಅಲ್ಲೂ ಏನು ಪ್ರಾವಿಷನ್ ಇದೆ ಅದು ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ಬೇರೆ ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ಮಾಲ್ ನಡೆದಿದೆ ಅಲ್ಲಿ. ಸೊ ಮಂಡ್ಯ ಇದು ಮೈಸೂರು ಮೂಡದಲ್ಲಿ ಈ CM ಹೆಸರು ಹೇಳ್ಬಿಟ್ರೆ ಅದೆಲ್ಲ ಮುಚ್ಚೋಗುತ್ತೆ ಅಂತೇಳಿ ಪ್ಲಾನ್ ಮಾಡಿ ಬಿಜೆಪಿಯವರು JDS ಅವರು CM ಹೆಸರು ಹೇಳಿ ಈ ಇಶ್ಯೂ ತತ್ತವ್ರೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನು ಬಿಜೆಪಿಯವರು ಆರೋಪ ಮಾಡ್ಲಿಕ್ಕೇನೆ ಕೂತಿದ್ದಾರೆ. ಅವ್ರೇನಾದರೂ ಆರೋಪ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕಾಗತ್ತ? ಅದೇನೇ ಹೇಳಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಗಿರೋ ಮುಡ ಮಲ್ಲ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಮತ್ತೊಂದು ಕಡೆ ಮೂಲ ಜಮೀನಿನ ನಕಲಿ ದಾಖಲೆ ಸೃಷ್ಟಿಸಿರುವ ಬಗ್ಗೆ RTI ಕಾರ್ಯಕರ್ತ ಆರೋಪದ ಬಾಂಬ್ ಸಿಡಿಸಿದ್ದು. ಈ ಕದನ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ರಾಮ್, TV9 ಮೈಸೂರು.